ಮತ್ತೆ ಬರೋ ಸುವಾರ್ತೆ 5ನೇ ಅಧ್ಯಾಯ 23ನೇ ವಚನ. ಚಿಕ್ಕ ಮಕ್ಕಳೆಲ್ಲ ಸಂಡಿಸ್ಬೋದ್ರಿ. ಒಂದು ನಿಮಿಷ ಕಣ್ಣು ಮುಚ್ಕೊಂಡು ಸಮಯದಲ್ಲಿ ತಂದೆ ದೇವರ ಕರ್ತನೆ, ಈ ಎಲ್ಲ ಸಾಕ್ಷಿಗಳಿಗಾಗಿ, ಈ ಎಲ್ಲ ಏನೆಲ್ಲ ಜನರ ಜೀವಿತದಲ್ಲಿ ಅದ್ಭುತಗಳು ಮಾಡಿದ್ದೀವಿ, ಅವರು ಇವತ್ತು ಖುಷಿಯಾಗಿದ್ದಾರೆ, ಅವರು ಇವತ್ತು ಡಿಸ್ಚಾರ್ಜ್ ಆಗಿದ್ದಾರೆ, ಅವರು ಇವತ್ತು ಒಂದು ಚರ್ಚೆಯಲ್ಲಿ ಕೂತ್ಕೊಂಡಿದ್ದಾರೆ ಅಂದ್ರೆ ನೀನು ಮಾಡಿರುವಂತ ಅದ್ಭುತಗಳ ಭಯವಿಲ್ಲ ಅಪ್ಪ. ಇವು ಯಾವ ಅದ್ಭುತಗಳು ನಮ್ಮ ಮೇಲೆ ತೆಗೆದುಕೊಳ್ಳಂಗಿಲ್ಲ, ಇವು ಯಾವ ಅದ್ಭುತಗಳು ನಮ್ಮ ಕೈಯಿಂದ ಆಗಿಲ್ಲ, ಆಗಲ್ಲ ಎಂಬುದು ಹೇಳಂಗಿಲ್ಲ. ಇವೆಲ್ಲ ಅದ್ಭುತ ಕಾರ್ಯ ನಿನ್ನ ಕೈಯಿಂದ ಆಗಿದ್ದಾವೆ. ಅದಕ್ಕಾಗಿ ನಾವು ಕೋಟಿ ಕೋಟಿ ನಾವು ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ ರಾಜ. ತಂದೆ ದೇವರ ಕರ್ತನೆ, ಈ ಸಮಾಜದಲ್ಲಿ ದೇವರ ಕರ್ತನೆ, ಯಾರಿಗೆಲ್ಲರಿಗೂ ಜೀವನದಲ್ಲಿ ಗುಣವಾಗಿದೆಯೋ, ಅವ್ರ ಕುಟುಂಬದಲ್ಲಿ ಒಳ್ಳೆಯದಾಗಿದೆಯೋ, ಅವರು ನಿನ್ನ ಬಗ್ಗೆ ಬಂದಿರೋ ಸಾಕ್ಷಿ ಹೇಳ್ತಾ ಇದ್ದಾರೆ, ವಾಕ್ಯಕ್ಕೆ ರೆಸ್ಪಾಂಡ್ ಮಾಡಿ ಅವರು ಆ ವಾಕ್ಯದ ಪ್ರಕಾರ ಹೋಗಿ ಜೀವಿಸಿದ್ದಾರೆ ಅಂತ ಎಲ್ಲ ಜನರ ಒಂದು ಥ್ಯಾಂಕ್ಸ್ಗಳನ್ನ, ವಂದನೆಗಳನ್ನ, ಕೃತಜ್ಞತೆಗಳನ್ನ ಎಲ್ಲವನ್ನು ನಾವು ನಿನಗೆ ಸಲ್ಲಿಸ್ತೇವೆ. ನೀನೊಬ್ಬನೇ ನಮ್ಮೆಲ್ಲ ಅದ್ಭುತ ಕಾರ್ಯಗಳಿಗಾಗಿ ಯೋಗ್ಯನು ದೇವರೇ ಕರ್ತನೆ. ಎಲ್ಲ ಮಹಿಮೆ, ಘನತೆ, ಗೌರವ ನೀನೊಬ್ಬನಿಗೆ ಸಲ್ಲಿಸ್ತೇವೆ. ಕಮ್ಮ ನಮ್ಮ ಕೈಗಳ ಮೇಲೆ ಕರ್ತನೆ ಸಲ್ಲದೆ ಆಳ್ವಿಕೆ ಮಾಡು ಪರಿಶುದ್ಧ. ನನ್ನ ಜೀವಿತದಲ್ಲಿ, ನನ್ನ ಕುಟುಂಬದಲ್ಲಿ ಬಲಿಯಾಗಿ ತಂದಿರುವೆ ನನ್ನನ್ನು. ಆಳ್ವಿಕೆ ಮಾಡು ಪರಿಶುದ್ಧ, ಬಲಿಯಾಗಿ ತಂದಿರುವೆ ನನ್ನನ್ನು ಈಗಲೇ. ಪರಿಶುದ್ಧ ಪರಿಶುದ್ಧ ಏಸಯ್ಯ, ಪರಿಶುದ್ಧ ನನ್ನ ಪರಿಶುದ್ಧ ನೆನಪೆಲ್ಲ ನಿನದಾಗಲಿ, ಮಾತೆಲ್ಲ ನಿನದಾಗಲಿ. ಏಸಯ್ಯ, ನೆನಪೆಲ್ಲ ನಿನದಾಗಲಿ, ಮಾತೆಲ್ಲ ನಿನದಾಗಲಿ. ದೀನವೆಲ್ಲ ನನ್ನ ನಡೆಸು, ದೀನವೆಲ್ಲ ನನ್ನ ನಡೆಸು. ನಿನ್ನ ಚಿತ್ತವ ನೆರವೇರಿಸು, ಯೇಸು ನಾಮದಲ್ಲಿ ಪ್ರಾರ್ಥಿಸಿ ಈ ಪ್ರಾರ್ಥನೆ ಕೈ ಹೊಂದಿದೆ ಕರ್ತನೆ. ಆಮೆನ್. ಓಕೆ, ಈ ವಾರ ನಾವು ಅಲ್ಲೇ ಹೋಗಿದ್ದೀವಿ, ಬೇರೆ ಕಡೆ ನಾವು ಹೋಗಿದ್ದೀವಿ ಮತ್ತು ಲೋಕಲ್ ನಾವು ಹೋಗಿದ್ದೀವಿ. ಅಲ್ಲಿಂದ ಜನ ಬಂದಿದ್ದಾರೆ. ಬಂದಂತ ನೀವೆಲ್ಲರೂ ನಾವು ದೇವರ ನಾಮವನ್ನು ನಾವು ನಿಮ್ಮನ್ನು ವಂದಿಸ್ತಾ ಇದ್ದೀವಿ. ಆಮೇಲೆ ದೇವರ ಪ್ರೀತಿಯಿಂದ ಇವರು ಎದ್ದಿದ್ವಿ, ಇವರಿಬ್ಬರು ಅಕ್ಕರು ಬಂದಿದ್ದಾರೆ. ಅವರು ಎಲ್ಲಿ ಅವರು ಸರ್? ಇದು ಆ್ಯಕ್ಚುಲಿ ಅಕ್ಕವ್ರ ಮನೆಯಲ್ಲಿ ಅವ್ರು ಬಾಡಿಗೆ ಇದ್ದಾರೆ, ಅವರು ಬಾಡಿಗೆ ಇದ್ದಾರೆ. ಆಮೇಲೆ ಅದರಲ್ಲಿ ದಯಮಾಡಿ ಕುಟುಂಬಕ್ಕೆ ಪ್ರಾರ್ಥನೆ ಮಾಡಿ. ಮುಂಬರುವ ದಿನಗಳಲ್ಲಿ ಕುಟುಂಬ ಯೇಸುವಿಗೆ ಸ್ವಂತ ಆಗಬೇಕು. ಅಲ್ಲ ಗುರುಪಾಳಿ ಜನ ಬಂದಪ್ಪ ಎದ್ದು ಓಕೆ. ಗುರುಪಾಳ ಪ್ರಕಾಶ್ ಅವರ ರಿಲೇಷನ್, ಪ್ರಕಾಶ್ ಅವರಿಗೆ ಸುವಾರ್ತೆ ಸಾರುವಾಗ ಮತ್ತು ಮೊನ್ನೆ ಸುವಾಸ ಪ್ರೇ ಮಾಡುವಾಗ ಆದಂಥ ಅದ್ಭುತ ಕಾರ್ಯ ನಂಬಿ ಅವರಿಗೆ ಬಂದಿದ್ದಾರೆ.
ದಯಮಾಡಿ ಇವರೆಲ್ಲರಿಗೋಸ್ಕರ ಪ್ರಾರ್ಥನೆ ಮಾಡಿ. ಇವರು ಕೂಡ ಯೇಸುವಿಗೆ ಸ್ವಂತವಾಗಬೇಕು. ಅಲ್ಲವೇ? ದೇವರನ್ನ ಆಶೀರ್ವಾದ ಮಾಡಿ. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು. ಓಕೆ, ಹೋದ ವಾರ ಬಿಟ್ಟಂತ ಮಿಷನ್ ನಾನು ಕಂಟಿನ್ಯೂ ಮಾಡ್ತೇನೆ. ಆಮೇಲೆ ಏನು ಹೋದ ವಾರ ನಾನು ಹೇಳ್ತಾ ಇದ್ದೇನೆ, ಕ್ಷಮಿಸುವ ಭಾವನೆ. ಆಮೇಲೆ ಸಭೆ ಮುಗಿದ್ಮೇಲೆ ಎಷ್ಟೋ ಜನ ನನಗೆ ಫೋನ್ ಮಾಡಿದ್ರು, ಎಷ್ಟೋ ಜನ ಭೇಟಿಯಾಗಿ ಹೇಳಿದ್ರೆ ನನಗೆ ಇದು ಬೇಕಾಗಿತ್ರಿ, ಇದು ನನ್ನ ಜೀವಿತದಲ್ಲಿ ನಾನು ಎಲ್ಲೋ ಒಂದು ಕಡೆ ನಾನು ಯಾರನ್ನೋ ನನ್ನ ಮನಸ್ಸನ್ನು ಇಟ್ಟುಕೊಂಡು ನಾನು ದ್ವೇಷ ಮಾಡ್ತಿದ್ದೆ ಎಂಬುದಾಗಿ ಕೆಲವು ಜನ ಹೃದಯ ಬಿಟ್ಟು ಮಾತನಾಡಿದ್ರು, ಕೆಲವು ಜನ ಅಷ್ಟೇ ಮಾತನಾಡಿದ್ರು. ಬಟ್ ಹೇಳ್ದು ಕೇಳಿಸ್ಕೊಳ್ರಿ. ಅಲ್ಲವ್ಯ, ಯಾವಾಗ ನೀನು ವಾಕ್ಯಕ್ಕೆ ರೆಸ್ಪಾಂಡ್ ಮಾಡ್ತೀಯೋ ಆವಾಗ ಆ ವಾಕ್ಯ ನಿನ್ನ ಜೀವನದಲ್ಲಿ ಕಾರ್ಯ ಮಾಡ್ತದೆ. ಹಾಲಲ್ಯ, ನಾವು ನೋಡ್ತೇನಪ್ಪ ಅಂದ್ರೆ ಎಲ್ಲದಕ್ಕಿಂತ ಜಾಸ್ತಿ ಆಮೇಲೆ ಅಲ್ಲವ್ಯ ಈ ಹೊಟ್ಟೆ ಕಿಚ್ಚು ಮತ್ತು ಕ್ಷಮಿಸದೆ ಇರುವಂತ ಭಾವನೆ ನಮ್ಮಲ್ಲಿ ಇರುವಾಗ ನಾವು ಮಾಡುವಂತ ಪ್ರಾರ್ಥನೆಗಳಿಗೆ ಅದು ಅಡ್ಡಿ ಆಗ್ತದೆ. ಅಲ್ಲವ್ಯ, ಅದಕ್ಕೋಸ್ಕರವಾಗಿ ನಾವು ನೋಡ್ತೀವಿ ಅಂದ್ರೆ ಬೈಬಲ್ ಏನಪ್ಪ ಅಂದ್ರೆ ಪರಲೋಕದಲ್ಲೂ ನಮ್ಮ ತಂದೆ ನಿಮ್ಮನ್ನ ಕ್ಷಮಿಸುವ ಪ್ರಕಾರ ನೀವು ಕೂಡ ಇನ್ನೊಬ್ಬರನ್ನ ಕ್ಷಮಿಸಿರಿ ಎಂಬುದಾಗಿ. ಅಲ್ಲವೇ? ಅದಕ್ಕೋಸ್ಕರವಾಗಿ ನಾವು ನೋಡ್ತೀವಿ ಅಂದ್ರೆ ನಾವು ಎಷ್ಟೇ ಪ್ರಾರ್ಥನೆ ಮಾಡಿ, ಎಷ್ಟೇ ಉಪವಾಸ ಮಾಡಿ, ಎಷ್ಟೇ ನಂಬಿಕೆ ಇದ್ರೂ ಕೂಡ ನಮ್ಮ ಒಳಗಡೆ ನಮ್ಮ ಹೃದಯದಲ್ಲಿ ನಮ್ಮ ಒಂದು ಯಾರಿಗಾದ್ರೂ ಯಾರ ಪರವಾಗಿ ಗರ್ಜಿದ್ರೆ, ಹೊಟ್ಟೆ ಕಿದ್ರೆ ಅಥವಾ ಏನೇ ಇದ್ರೂ ಕೂಡ ದೇವರು ಅಂತ ಪ್ರಾರ್ಥನೆಗೆ ಉತ್ತರ ಕೊಡಂಗಿಲ್ಲ. ಅಲ್ಲವೇ? ಅದಕ್ಕೋಸ್ಕರವಾಗಿ ನಾವು ಇನ್ನೊಬ್ಬರೊಟ್ಟಿಗೆ ನಾವು ಕ್ಲಿಯರ್ ಇರುವುದು ಬಹಳ ಪ್ರಾಮುಖ್ಯತೆ. ಅಲ್ಲವೇ? ಅವ್ರು ನಮ್ಮನ್ನು ಕ್ಷಮಿಸ್ತಾರೋ ಬಿಡ್ತಾರೋ ಅದು ಗೊತ್ತಿಲ್ಲ. ಬಟ್ ನಾನು ನನ್ನ ದೇವರಿಗೆ ನಾನು ಸರಿ ಕಾಣಬೇಕು. ನನ್ನ ಹೃದಯ ದೇವರ ಮುಂದೆ ಸರಿ ಕಾಣಬೇಕು. ನನ್ನ ಹೃದಯದಲ್ಲಿ ಯಾರ ಬಗ್ಗೆ ಯಾರ ಪರವಾಗಿ ಕೂಡ ನನ್ನ ಹೃದಯದಲ್ಲಿ ಏನು ಇರಬಾರ್ದು ಎಂಬುದಾಗಿ ನೀವು ಅನ್ಕೊಂಡು ನೀವು ಅದನ್ನು ಫಾಲೋ ಮಾಡಿದ್ರೆ ಅಲ್ಲವೇ ನಾನು ಅದನ್ನು ಕೇಳಿಸ್ಕೊಳ್ರಿ, ನಿಮಗೆ ಬರುತ್ತಿರುವಂತ ಆಶೀರ್ವಾದಗಳನ್ನ ಬಿಡುಗಡೆಯನ್ನ ಯಾರೂ ಕೂಡ ತಡಿಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲವೇ? ನಿಮ್ಮ ಮನೆ ಮುಂದೆ ನಿಂಬಿಕೆ ಹೋದ್ರು ಕೂಡ ನಿಂಬಿಕೆ ಶಕ್ತಿ ಇಲ್ಲ ನಿಮಗೆ ಬರಬೇಕಾಗಿರುವಂತ ಆ ಒಂದು ಆಶೀರ್ವಾದವನ್ನ ತಡೆಯಲಿಕ್ಕೆ. ಅಲ್ಲವೇ? ಯಾಕೆಂದ್ರೆ ನೀವು ಮತ್ತು ದೇವರು ಒಂದಾದಾಗ ಅಲ್ಲವೇ ನಿಮ್ಮನ್ನು ಬೇರ್ಪಡಿಸಲಿಕ್ಕೆ ಮೂರನೇ ವ್ಯಕ್ತಿ ಯಾರು ಬರಂಗಿಲ್ಲ. ಆಮೇಲೆ ಓಕೆ, ನಾವು ಇಲ್ಲಿ ತನಕ ಕೇಳಿದ್ವಿ ಏನಂತ, ಆದ ಕಾರಣ ನೀನು ನಿನ್ನ ಕಾಣಿಕೆಯನ್ನು ಯಜ್ಞಕ್ಕೆ ತಂದಾಗ ನಿನ್ನ ಸೋದರನ ಮನಸ್ಸಿನಲ್ಲಿ ನಿನ್ನ ಮೇಲೆ ಏನೋ ವಿರೋಧವಿದೆ ಎಂಬುದನ್ನು ನಿನ್ನ ನೆನಪಿಗೆ ಬಂದ್ರೆ ನಿನ್ನ ಕಾಣಿಕೆಯನ್ನ ಆ ಯಜ್ಞ ವೇದಿಯ ಮುಂದೆ ಬಿಟ್ಟು ಹೋಗಿ ಮೊದಲು ನಿನ್ನ ಸೋದರ ಸಂಗಡ ಒಂದಾಗು, ಆಮೇಲೆ ಬಂದು ನಿನ್ನ ಕಾಣಿಕೆಯನ್ನ ಕೊಡು. ಹಾಗೆ ಬೈಬಲ್ ಹೇಳ್ತೇನಪ್ಪ ಅಂದ್ರೆ ನಮ್ಮ ದೇವರು 1 ಸಾಮುವೇಲ 15 ಅಂದ್ರೆ ದೇವರು ಯಜ್ಞ ಹೋಮಗಳಿಗೆ ವಿಧೇಯತ್ವಕ್ಕೆ ಮೆಚ್ಚುವಷ್ಟು ದೇವರು ಯೆಹೋವನು ವಿಧೇಯತೆಗೆ ಮೆಚ್ಚುವಷ್ಟು ಯಜ್ಞ ಹೋಮಗಳಿಗೆ ಮೆಚ್ಚುತ್ತಾನು. ಹಲ್ಲೆಲೂಯಾ. ಏನ್ರಿ? ದೇವರು ವಿಧೇಯತ್ವಕ್ಕೆ ಮೆಚ್ಚುವಷ್ಟು ಯಜ್ಞ ಹೋಮಗಳಿಗೆ ಮೆಚ್ಚುತ್ತಾನೆ. ಅಲ್ಲವೇ? ಎಲ್ಲರಿಗಿಂತ ದೊಡ್ಡ ಪ್ರಾಬ್ಲಮ್ ಆಗುತ್ತೆ ನಮ್ಮಲ್ಲಿ. ಅಲ್ಲವೇ? ನಾವು ನಮ್ಮ ಒಳಗಿಂದ ಇದ್ದಂತ ಕಸರು ಬಿಡ್ತೇವೆ, ನಮ್ಮ ಒಳಗೆ ಇದ್ದಂತ ಎಲ್ಲ ಒಂದು ಕೆಸರು ಬಿಡ್ತೇವೆ. ಅಲ್ಲವೇ? ಈಗ ನಮ್ಗೆ ಒಳ್ಳೇದಾಗಬೇಕಾದ್ರೆ ನಾವ್ ಏನ್ ಮಾಡ್ಬೇಕು? ಅಲ್ಲವೇ? ಅದನ್ನೆಲ್ಲ ಮಾಡ್ತೇವೆ. ನಾವು ಪ್ರಾರ್ಥನೆ ಮಾಡ್ತೇವೆ, ಉಪವಾಸ ಮಾಡ್ತೇವೆ, ಎಲ್ಲಾ ಕಡೆ ಹೋಗ್ತೇವೆ. ಅಲ್ಲವೇ? ಬಟ್ ದೇವ್ರು ಏನಂತಾನಪ್ಪ ಅಂದ್ರೆ ಮೊದಲು ನಿನ್ನ ಒಳಗಿಂದಿರುವಂತ ಒಂದು ಕಸರನ್ನ ಒಂದು ಹೊಲಸನ್ನ ನೀನು ಸ್ವಚ್ಛ ಮಾಡು. ಯಾಕಂದ್ರೆ ನಾನು ಎಲ್ಲಿ ಹೊರಗಡೆ ವಾಸ ಮಾಡಂಗಿಲ್ಲ, ನಾನು ನಿನ್ನ ಒಳಗಡೆ ವಾಸ ಮಾಡುವಂತ ದೇವರಾಗಿದ್ದೇನೆ. ಹಾಲೆಲೂಯಾ. ಅದಕ್ಕೋಸ್ಕರವಾಗಿ ನಾನು ನೋಡ್ತೇನಪ್ಪ ಅಂದ್ರೆ ಯೆಹೋವನು ವಿಧೇಯತ್ವಕ್ಕೆ ಮೆಚ್ಚುವಷ್ಟು ಯಜ್ಞ ಹೋಮಗಳಿಗೆ ಮೆಚ್ಚುತ್ತಾನೋ. ಹಾಲೆಲೂಯಾ. ನಾವೇನಪ್ಪ ಅಂದ್ರೆ ದೇವರ ವಾಕ್ಯ ಗೊತ್ತೇನ್ರಿ? ಕ್ರಿಯೆ ರೂಪದಲ್ಲಿ. ಏನ್ರಿ? ಕ್ರಿಯೆ ರೂಪದಲ್ಲಿ. ಅಲ್ಲವೇ? ಅದಕ್ಕೋಸ್ಕರವಾಗಿ ಆಮೇಲೆ ಅಲ್ಲವೇ ಕ್ರಿಯೆ ಇಲ್ಲದ ನಂಬಿಕೆ ಸತ್ತಂತಾಗಿದೆ. ಏನಾಗಿದೆ? ಸತ್ತಂತಾಗಿದೆ. ನೀವು ಯಾವಾಗ ವಾಕ್ಯ ಕೇಳ್ತಿರೋ, ಯಾವಾಗ ಬೈಬಲ್ ಓದ್ತಿರೋ, ಯಾವಾಗ ಪ್ರಾರ್ಥನೆ ಮಾಡ್ತಿರೋ, ಬೈಬಲ್ ಹೇಳ್ತಾರಪ್ಪ ಅಂದ್ರೆ ನೀವು ನನ್ನನ್ನು ಪ್ರೀತಿಸುವುದಾದ್ರೆ ನನ್ನ ಎಲ್ಲಾ ಆಜ್ಞೆಗಳನ್ನ ನೀವು ಕೈಕೊಂಡು ನಡೀತೀರಿ ಎಂಬುದಾಗಿ. ಅಲ್ಲವೇ? ಬರೀ ಸ್ವಾಮಿ ಸ್ವಾಮಿ ಅಂತಂದೆಲ್ಲ ಪರಲೋಕ ರಾಜ್ಯಕ್ಕೆ ಹೋಗಂಗಿಲ್ಲ. ಅಲ್ಲವೇ? ಅದಕ್ಕೋಸ್ಕರವಾಗಿ ನೀವು ಸ್ವಾಮಿ ಸ್ವಾಮಿ ಅನ್ನೋದಕ್ಕಿಂತ ಮುಂಚಿತವಾಗಿ ನಮ್ಮ ಜೀವಿತದಲ್ಲಿ ನಿನಗೆ ಬೇಡವಾದ ಸಂಗತಿ ಏನಾದ್ರೂ ಇದ್ರೆ ದೇವ್ರೆ, ನನಗೆ ನೋವಾದ್ರೂ ಪರವಾಗಿಲ್ಲ, ನನಗೆ ಹರ್ಟ್ ಆದ್ರೂ ಪರವಾಗಿಲ್ಲ ದೇವ್ರೆ, ಆ ಸಂಗತಿ ನಿನಗೆ ಇಷ್ಟ ಇಲ್ಲ ಅಂದ್ರೆ ದೇವ್ರೆ ಆ ಸಂಗತಿಯಿಂದ ತೆಗೆದು ಹಾಕಿ ಎಂಬುದಾಗಿ ನೀವು ಪ್ರಾರ್ಥನೆ ಮಾಡಬೇಕು. ಹಾಲೆಲೂಯಾ. ಹಾಲೆಲೂಯಾ. ಯಾಕೆಂದ್ರೆ ದೇವರು ನಮ್ಮ ಹೃದಯಕ್ಕೆ ಸಂಬಂಧಪಟ್ಟ ದೇವರಾಗಿದ್ದಾನೆ. ಹಾಲೆಲೂಯಾ.
ಓಕೆ, ಮತ್ತೆ ಬರೋಣ ಬಾಲಿ. ಆದ ಕಾರಣ ನೀನು ನಿನ್ನ ಕಾಣಿಕೆಯನ್ನು ಯಜ್ಞವೇದಿ ಹತ್ತಿರಕ್ಕೆ ತಂದಾಗ ಇದೆಲ್ಲ ಓದೋದು ನೋಡಿವಿ. ನೆಕ್ಸ್ಟ್ ಓದ್ತಾರೆ ನಾನು ಹೇಳ್ತೀನಿ. ನಿನ್ನ ವಾದಿಯ ಸಂಗಡ ಇನ್ನೂ ದಾರಿಯಲ್ಲಿರುವಾಗಲೇ ಅವನ ಕೂಡ ಬೇಗ ಸಮಾಧಾನ ಮಾಡಿಕೊ. ಇಲ್ಲದಿದ್ದರೆ ಆ ವಾದಿಯು ನಿನ್ನನ್ನು ನ್ಯಾಯಾಧಿಪತಿಗೆ ಒಪ್ಪಿಸಾನು. ಇದನ್ನು ಕೇಳಿ ನಾವು. ಓಕೆ, ಮುಂದೆ ಕಂಟಿನ್ಯೂ ಮಾಡಿ. ನೀನು ಒಂದು ಕಾಸನ್ನಾದ್ರೂ ನಿಲ್ಲಿಸಿಕೊಳ್ಳದೆ ಎಲ್ಲಾ ಸಲ್ಲಿಸುವ ತನಕ ಅಲ್ಲಿಂದ ಬರುವುದೇ ಇಲ್ಲ ಎಂದು ನಿನಗೆ ಸತ್ಯವಾಗಿ ಹೇಳುತ್ತೇನೆ. ವಿಚಾರ ಮಾಡಬಾರದೆಂದು ಹೇಳಿಯದೆ ಎಂಬುದಾಗಿ ನೀವು ಕೇಳ್ತೀರಷ್ಟೇ. ನಿನ್ನನ್ನು ನ್ಯಾಯಾಧಿಪತಿ ಒಪ್ಪಿಸಾನು, ನ್ಯಾಯಾಧಿಪತಿ ಉಲ್ಲೇಖಾಲಿಕೆ ಒಪ್ಪಿಸಿಕೊಟ್ಟಾನು, ಆಗ ನೀನು ಸೆರೆಯಲ್ಲಿ ಬಿದ್ದಿ. ಇಲ್ಲಿದ್ದ ನೋಡಿ. ಈಗ ನೆಕ್ಸ್ಟ್ ಏನಂತಂದ್ರೆ 5:43. ನಿನ್ನ ನೆರೆಯವನನ್ನು ಪ್ರೀತಿಸಿ ನಿನ್ನ ವೈರಿಯನ್ನು ಹಾಗೆ ಮಾಡಬೇಕೆಂದು ಹೇಳಿಯದೆ ಎಂಬುದಾಗಿ ಕೇಳಿದ್ದೀರಷ್ಟೇ. ಆದರೆ ನಾನು ನಿಮಗೆ ಹೇಳುವುದೇನೆಂದರೆ ನಿಮ್ಮ ವೈರಿಗಳನ್ನು ಪ್ರೀತಿಸಿ. ನಿಮ್ಮ ವೈರಿಗಳನ್ನ ಯಾರು ಪ್ರೀತಿ ಮಾಡ್ತಾರೆ? ಯಾರು ಪ್ರೀತಿ ಮಾಡೋದು ಹೇಳ್ತಾರ? ಯಾರು ನಿಮ್ಮನ್ನ ದ್ವೇಷ ಮಾಡ್ತಾರೋ, ಯಾರು ನಿಮ್ಮನ್ನ ಕಂಡ್ರೆ ಆಗಬಾರ್ದು ಅಂತ ಹೇಳ್ತಾರೋ, ಯಾರು ನಿಮ್ಮನ್ನ ಕಂಡ್ರೆ ಯಾವಾಗಲೂ ಹಲ್ಲು ಕಡಿತಾರೋ, ಯಾರು ನಿಮ್ಮನ್ನ ಕಂಡ್ರೆ ಅವ್ರಿಗೆ ಬರುದು ನೋಡಿ ನಿಮ್ಮಿಂದ ಆ ಕಡೆ ಹೋಗ್ತಾರೋ, ಬೈಬಲ್ ಹೇಳ್ತಾರೆ ಅಂತವ್ರು ನೀವು ಪ್ರೀತಿ ಮಾಡ್ರಿ ಎಂಬುದಾಗಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೋಸ್ಕರವಾಗಿ ನಿನ್ನ ನೆರೆಯವನನ್ನ ನಿನ್ನಂತೆಯೇ ಪ್ರೀತಿಸು. ಯಾರು ಪ್ರೀತಿಸಬೇಕು? ನನ್ನಂತೆಯೇ ನನ್ನ ನೆರೆಯವರನ್ನ ನಾನು ಪ್ರೀತಿಸಬೇಕು. ಹಾಗಾದ್ರೆ ಈ ನೆರೆಯವರಂದ್ರೆ ಯಾರು? ಅಲ್ಲೇ ನಮ್ಗೆ ಚಲೋ ಇರ್ತಾರೋ ಚಲೋ ಇರೋದು ಕರೆಕ್ಟ್ ಅಲ್ಲೇ. ಬಟ್ ಏನಂದ್ರೆ ನಮ್ ಜೊತೆ ಯಾರು ಚಲೋ ಇಲ್ವೋ, ನಮ್ ಜೊತೆ ಯಾರು ಮಾತಾಡಂಗಿಲ್ವೋ, ನಮ್ ಜೊತೆ ಯಾರು ಸಿಟ್ಟಾಗಿದ್ದಾರೋ, ನಮ್ ಜೊತೆ ಯಾರು ಏನಪ್ಪಾ ಅಂದ್ರೆ ದೂರವಾಗಿದ್ದಾರೋ ಅಂತ ರೊಟ್ಟಿಗೆ ಹೋಗಿ ಮಾತನಾಡುವಾಗ ಹಲ್ಲೆಲೂಯಾ ನಾನು ಹೇಳ್ತೀನಿ, ಕೇಳಿಸ್ಕೊಡ್ರಿ, ಪರಲೋಕದಲ್ಲಿ ನಿಮ್ ಬಗ್ಗೆ ಚರ್ಚೆ ಆಗ್ತದೆ. ಹಲ್ಲೆಲೂಯಾ. ಬೈಬಲ್ ಹೇಳ್ತಾರಪ್ಪ ಅಂದ್ರೆ ನಿನ್ನ ನೆರೆಯವರು ನಿನ್ನ ನೆರೆಯವರು ಪ್ರೀತಿಸಿ ನಿನ್ನ ವೈರಿಯನ್ನು ಹಾಗೆ ಮಾಡಬೇಕೆಂದು ಎಂಬುದಾಗಿ ಕೇಳಿದೆ ಅಷ್ಟೇ. ಆದರೆ ನಾನು ನಿಮಗೆ ಹೇಳುವುದೇನೆಂದರೆ, ಯೇಸು ಸ್ವಾಮಿ ಹೇಳ್ತಾರ, ಯೇಸು ಸ್ವಾಮಿ ಟೀಚಿಂಗ್ ಬೇರೆ ಇದಾವ. ಯೇಸು ಸ್ವಾಮಿ ಹೇಳ್ತಾರಪ್ಪ ಅಂದ್ರೆ ಹಳೆ ಒಡಂಬಡಿಕೆಯಲ್ಲಿ ಯಾರ ಜೊತೆ ಹೋಗಿ ವ್ಯಭಿಚಾರ ಮಾಡಿದ್ರೆ ಅದು ವ್ಯಭಿಚಾರ ಮಾಡಿದಂಗ. ಬಟ್ ಹೊಸ ಒಡಂಬಡಿಕೆ ಪ್ರಕಾರ ನೀನು ಯಾರನ್ನಾದ್ರೂ ಕಣ್ಣಿಂದ ಕೆಟ್ಟ ದೃಷ್ಟಿಯಲ್ಲಿ ನೋಡಿದ್ರೆ ಆಲ್ರೆಡಿ ನೀನು ವ್ಯಭಿಚಾರ ಮಾಡಿದ ಹಾಗೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನೆಕ್ಸ್ಟ್ ನೋಡಿದ್ರಪ್ಪ ಅಂದ್ರೆ ಹಳೆ ಒಡಂಬಡಿಕೆನ ಹೊಸ ಒಡಂಬಡಿಕೆ ದೇವರಲ್ಲಿ ಬಹಳ ಒಂದು ಸ್ಟ್ರಿಕ್ಟ್ ಆಗಿದೆ. ಏನಾಗಿದೆ? ದೇವರಲ್ಲಿ ಬಹಳ ಸ್ಟ್ರಿಕ್ಟ್ ಇದೆ. ಬೈಬಲ್ ಹೇಳುತ್ತೇನಪ್ಪ ಅಂದ್ರೆ ನೀನು ಒಬ್ಬರ ಹತ್ರ ಕೂತ್ಕೊಂಡು ನೀನು ಮಾತನಾಡೋದ್ರ ಬಿಟ್ಟು ಒಬ್ಬಳ ಹತ್ರ ಕೂತ್ಕೊಂಡು ನೀನು ವಿಚಾರ ಮಾಡಿದಾಗ ಆ ವಿಚಾರ ನಿನ್ನ ಕಣ್ಣಿಗೆ ಕಾಣ್ತೈತಿ. ಬಟ್ ಹೊಸ ಒಡ ಪ್ರಕಾರ ನೀನು ಬರೀ ಕಣ್ಣಿಂದ ನೋಡಿದ್ರೆ ಸಾಕು, ಆಲ್ರೆಡಿ ನೀನು ಅವನ ಸಂಗಡ ವಿಚಾರ ಮಾಡಿದ ಹಾಗೆ. ಹಲ್ಲೆಲೂಯಾ. ಅದಕ್ಕೋಸ್ಕರವಾಗಿ ನಾವು ನೋಡ್ತೇನಪ್ಪ ಅಂದ್ರೆ, ಆದರೆ ನಾನು ನಿಮಗೆ ಹೇಳುವುದೇನೆಂದರೆ ನಿಮ್ಮ ವೈರಿಗಳನ್ನ ಪ್ರೀತಿಸಿ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಹೇಳಿ, ನಿಮ್ಮ ವೈರಿಗಳನ್ನು ಪ್ರೀತಿಸ್ರಿ. ಹೇಳಿ, ಬಾಜು ಹೇಳಿ, ನಿಮ್ಮ ವೈರಿಗಳನ್ನು ಪ್ರೀತಿಸ್ರಿ, ಪ್ರೀತಿಸ್ರಿ, ಪ್ರೀತಿಸ್ರಿ. ಆ ಪ್ರೀತಿಸಿದಾಗ ಏನಾಗ್ತೈತೆ? ನೀವು ಇಷ್ಟು ದಿನ ಏನೆಲ್ಲ ನೀವು ಪ್ರಾರ್ಥನೆ ಮಾಡಿದ್ರು, ಇಷ್ಟು ದಿನ ನೀವೇನೆಲ್ಲ ವಿಜ್ಞಾಪನೆ ಮಾಡಿದ್ರು, ಇಷ್ಟು ದಿನ ಏನೆಲ್ಲ ನೀವು ದೇವರನ್ನ ಬೇಡಿಕೊಂಡಿದ್ರು, ಯೇಸು ನಾಮದಲ್ಲಿ ಅದೆಲ್ಲ ಪರಲೋಕದಲ್ಲಿ ಬಿಡುಗಡೆ ಆಗ್ತದೆ, ಬಿಡುಗಡೆ ಆಗ್ತದೆ, ಬಿಡುಗಡೆ ಆಗ್ತಿದೆ. ಆ ದೇವರು ನಿಮ್ಮ ಕುಟುಂಬದ ಮೇಲೆ, ನಿಮ್ಮ ಜೀವಿತದ ಮೇಲೆ ಆತನ ಪರಲೋಕ ದ್ವಾರವನ್ನು ತೆರೆದು ನಿಮ್ಮ ಮೇಲೆ ಆತನ ಸುವರಗಳನ್ನು ಆತನು ಸುರಿಸುವನಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾಕೆಂದ್ರೆ ನಾವು ದೇವರ ವಾಕ್ಯ ಹೇಳಿದಾಗೆ ನಾವು ಮಾಡ್ತಾ ಇದ್ದೇವೆ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳುದು ಬೇರೆ, ದೇವರ ವಾಕ್ಯ ಓದುದು ಬೇರೆ. ಬಟ್ ದೇವರ ವಾಕ್ಯ ಹೇಳುವಂತ ವಾಕ್ಯ ಕೇಳಿಸ್ಕೊಳ್ಳೋದು ಬೇರೆ, ಓದಿರುವಂತ ವಾಕ್ಯ ಅದರ ಪ್ರಕಾರ ನಡೆದೇ ಬೇರೆ. ಹಲ್ಲೆಲೂಯಾ. ಯಾವಾಗ ವಾಕ್ಯ ನಾವು ಕೇಳ್ತೀವೋ, ಹಲ್ಲೆಲೂಯಾ, ಯಾವಾಗ ವಾಕ್ಯನ ಓದ್ತೀವೋ, ಇವತ್ತು ಈ ವಾಕ್ಯದ ಪ್ರಕಾರ ನಡೀತಿದ್ದೀರಾ ಅಥವಾ ಈ ವಾಕ್ಯದ ಪ್ರಕಾರ ಜೀವಿಸಿದ್ರೆ ಎಂಬುದಾಗಿ ನಾವು ಪ್ರತಿದಿನ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳುವಾಗಿರಬೇಕು.
ಹಾಲೆಲೂಯಾ, ಹಾಲೆಲೂಯಾ. ಅದಕ್ಕೋಸ್ಕರವಾಗಿ ಯೇಸು ಸ್ವಾಮಿ ಹೇಳ್ತಾರೆ ಅಂದ್ರೆ, ನಾನು ನಿಮಗೆ ಹೇಳುವುದೇನೆಂದರೆ, ನಿಮ್ಮ ವೈರಿಗಳನ್ನ ಪ್ರೀತಿಸಿರಿ, ನಿಮ್ಮನ್ನ ಹಿಂಸೆ ಪಡಿಸುವವರಿಗೋಸ್ಕರ ದೇವರನ್ನ ಏನ್ ನೋಡ್ಬೇಕು ನಾವು? ದೇವರನ್ನು ಪ್ರಾರ್ಥಿಸ್ಬೇಕು. ನಾವು ಏನು ಪ್ರಾರ್ಥಿಸಿರಿ? ದೇವರೇ, ಅವನು ಬರುವಾಗ ಬಿಟ್ಟು ಹೋಗ್ಲಿ ದೇವರೇ, ದೇವರೇ ಬಾಜು ಮನೆ ಕಸ ತಂದ ಮನೆ ಚೆನ್ನಾಗಿ ಕಲ್ತೇವ್ರೆ, ಅವಳಿಗೆ ಏನಾರ ಆಗ್ಲಿ ದೇವ್ರೆ, ಹೀಗೆಲ್ಲ ಪ್ರಾರ್ಥಿಸುದು. ಹಾಲೆಲೂಯಾ, ಹಾಲೆಲೂಯಾ. ಅದಕ್ಕೆ ಹೊಸ ಒಡಂಬಡಿಕೆ ನೀವು ಅದನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡು ಓದಿದ್ರೆ ಆಮೇಲೆ ಅಲ್ಲಲ್ಯ ಹೊಸ ಒಡಂಬಡಿಕೆಯಲ್ಲಿ ಬರೆದಿರುವಂತ ಎಲ್ಲ ಆಶೀರ್ವಾದಗಳಿಗೆ ನಾವೇ ಪಾತ್ರರಾಗ್ತೇವೆ. ಏನಾಗ್ತೇವೆ? ಏನಾಗ್ತೇವೆ? ಯೇಸು ಸ್ವಾಮಿ ಹೇಳ್ದ, ನಾನು ಮಾಡುವುದಕ್ಕಿಂತ ಹೆಚ್ಚಾಗಿ ಏನು ಏನು ನಾನು ಮಾಡುವುದಕ್ಕಿಂತ ಹೆಚ್ಚಾಗಿ ಹೇಳ್ರೆ ಅಂದ್ರೆ ಯೇಸು ಸ್ವಾಮಿ 10 ಜನ ಸತ್ತ ನೆನಪಿಸಬೇಕು. ಜಸ್ಟ್ ಎಕ್ಸಾಂಪಲ್ ಅಂದ್ರೆ, ಯೇಸು ಸ್ವಾಮಿ ಸಿಲುವೆ ಮೇಲೆ ಪ್ರಾಣ ಕೊಟ್ಟಾಗ ಸಮಸ್ತ ಲೋಕದ ಪಾಪವನ್ನು ತನ್ನ ತಲೆ ಮೇಲಿದ್ದಾಗ ಆತನು ಹೇಳ, ತಂದೆ ಅವನು ಕ್ಷಮಿಸು ಅಂತ ಹೇಳುವಾಗ ನಾವು ಎಷ್ಟು ತರ ಕ್ಷಮಿಸಬೇಕು? ಎಸ್. ಯಾಕಂದ್ರೆ ಯೇಸು ಸ್ವಾಮಿ ಹೇಳಿದಾನೆ, ನಾನು ಏನೆಲ್ಲ ಕಾರ್ಯ ಮಾಡಿದ್ದೇನೋ ಅದಕ್ಕಿಂತ ಹೆಚ್ಚಾಗಿ ನೀವು ಕಾರ್ಯ ಮಾಡ್ತೀನಿ. ಇದನ್ನ ಹೆಂಗ್ ಗೊತ್ತೇನ್ರಿ? ಯೇಸು ಸ್ವಾಮಿ ದೆವ್ವ ಬಿಡಿಸ, ನಾನು ಕೂಡ ದೆವ್ವ ಬಿಡಿಸ್ತೀನಿ. ಯೇಸು ಸ್ವಾಮಿ ಕುಂಡ್ರಿ ಕಾಲ್ ಕೊಟ್ಟ, ನಾನು ಕೂಡ ಕುಂಡ್ರಿ ಕಾಲ್ ಕೊಡ್ತೀನಿ. ಯೇಸು ಸ್ವಾಮಿ ಕುಂಡ್ರಿ ಕಣ್ ಕೊಟ್ಟಾಗ ನಾನು ಕೂಡ ಕುಂಡ್ರಿ ಕಣ್ ಕೊಡ್ತೀನಿ. ಯೇಸು ಸ್ವಾಮಿ ಕಿವ್ರಿ ಕಿವಿ ಕೊಟ್ಟಾಗ ನಾನು ಕೂಡ ಕಿವ್ರಿಗೆ ಕಿವಿ ಕೊಡ್ತೀನಿ ಎಂಬುದಾಗಿ. ಬಟ್ ಕ್ಷಮಿಸುವ ವಿಷಯ ಬಂದಾಗ ನನಗಲ್ಲ ದೇವ್ರೆ, ಅವನಿಗೆ. ಹಲೋ, ಎಸ್, ಹಾಲೆಲೂಯಾ. ಯಾವ ರೀತಿ ನಿಮ್ಮ ಮನೇಲಿ ಚಿಕನ್ ಸಾರೋ ಮಟನ್ ಸಾರೋ ಅಥವಾ ಯಾವುದೇ ಒಂದು ಸಾರು ಮಾಡ್ತಿರಲ್ಲ, ಅದ್ರೊಳಗೆ ಎಲ್ಲ ಇಂಗ್ರೀಡಿಯೆಂಟ್ಸ್ ಕೂಡಿದ್ರೆ ಕೊನೆಗೆ ಅದರ ಒಂದು ಸುವಾಸನೆ ಬೇರೆ ಆಗ್ತದೆ. ಅದ್ರೊಳಗೆ ಒಂದು ಕಡಿಮೆ ಇತ್ತಂದ್ರೆ ಯಾವುದು? ಉಪ್ಪು. ಉಪ್ಪು ಕಡಿಮೆ ಇದ್ರೆ ಅದು ರುಚಿ ಬರಂಗಿಲ್ಲ. ಏನ್ ಬರಂಗಿಲ್ಲ? ಯೇಸು ಸ್ವಾಮಿ ಹೇಳ್ದ, ನೀವು ಭೂಮಿಗೆ ಉಪ್ಪಾಗಿದ್ದೀರಿ. ಉಪ್ಪು ಸಪ್ಪಗಾದರೆ ಅದಕ್ಕೆ ಇನ್ನಾತರಿಂದ ರುಚಿ ಬಂದಿತ್ತು. ನಿಮ್ಮನ್ನು ನೋಡುವ ಪ್ರತಿಯೊಬ್ಬರು ಜನರು, ನಿಮ್ಮನ್ನು ನೋಡುವಂತ ಪ್ರತಿಯೊಂದು ಕಣ್ಣುಗಳು, ನಿಮ್ಮನ್ನು ಕೇಳಿಸಿಕೊಳ್ಳುವಂತ ಪ್ರತಿಯೊಂದು ಕಿವಿಗಳು, ನಿಮ್ಮ ಬಗ್ಗೆ ಮಾತನಾಡುವಂತ ಪ್ರತಿಯೊಬ್ಬ ಬಾಯಿಗಳು, ಅವು ನಿಮ್ಮನ್ನ ಆಶೀರ್ವಾದಕರವಾಗಿ ನೀವು ಮೇಲೆ ಅವ್ರು ನಿಮ್ಮನ್ನು ನುಡಿಯುವಂತವರಾಗಿರಬೇಕು. ಹಾಲೆಲೂಯಾ, ಹಾಲೆಲೂಯಾ. ಯಾಕಂದ್ರೆ ಯೇಸು ಸ್ವಾಮಿ ಬರೋಣ ದಿನ ಸಮೀಪವಾಗಿದೆ. ಹಾಲೆಲೂಯಾ. ಅದಕ್ಕೋಸ್ಕರವಾಗಿ ದೇವ್ರೆ, ಅವ್ರು ನನ್ನ ಬಗ್ಗೆ ಏನಂತ ಗೊತ್ತಿಲ್ಲ, ಬಟ್ ನಾನ್ ಕೇಳಿಸ್ಕೊಂಡ್ರೆ ನನ್ನ ಲೈಫಲ್ಲಿ ಏನಪ್ಪ ಅಂದ್ರೆ, ದೇವ್ರೆ ಅವ್ರು ನನ್ನ ಬಗ್ಗೆ ಏನ್ ಅನ್ಕೊಂಡ್ರೆ ಗೊತ್ತಿಲ್ಲ, ಬಟ್ ನನಗೆ ಆಶೀರ್ವಾದ ಬೇಕು, ನನಗೆ ಬಿಡುಗಡೆ ಬೇಕು, ನನ್ನ ಜೀವಿತದಲ್ಲಿ ಒಳ್ಳೆ ಆರೋಗ್ಯ ಬೇಕಂದ್ರೆ ನಾನು ಫಸ್ಟ್ ಹೋಗ್ತೇನೆ. ನಾನು ಫಸ್ಟ್ ಹೋಗಿ ಅವ್ರ ಹತ್ರ ಕ್ಷಮೆ ಪಡ್ಕೊಳ್ತೇನೆ. ಹಾಲೆಲೂಯಾ, ಹಾಲೆಲೂಯಾ. ಯಾಕೆ? ನಿನ್ನ ವೈರಿಗಳನ್ನ ಪ್ರೀತಿಸಿರಿ, ಹಾ ನಿಮ್ಮನ್ನು ಹಿಂಸೆ ಪಡಿಸುವವರಿಗೋಸ್ಕರ ದೇವರನ್ನು ಪ್ರಾರ್ಥಿಸಿರಿ. ಹೀಗೆ ಮಾಡಿದರೆ ಹೆಂಗ್ ಮಾಡಿದ್ರ? ಅದು ಹೆಂಗ್ ಮಾಡಿದ್ರ? ಹೆಂಗ್ ಮಾಡಿದ್ರ? ವೈರಿಗಳನ್ನ ಪ್ರೀತಿಸಿದ್ರೆ, ವೈರಿಗಳಿಗೋಸ್ಕರ ಪ್ರಾರ್ಥನೆ ಮಾಡಿದ್ರೆ ನೀವು ದೇವರಿಗೆ ಮಕ್ಕಳಾಗ್ತೀರ. ಹಾಲೆಲೂಯಾ, ಹಾಲೆಲೂಯಾ. ಬಟ್ ಇಷ್ಟಿದ್ರೆ ನಮ್ಮ ಮೈಂಡ್ ಸೆಟ್ ಬೇರೆ ಇತ್ತು. ನಾವ್ ಯಾರು ಮಾತಾಡ್ತಾರೋ ಅವ್ರ ಚಟ್ಟೆ ಮಾತಾಡ್ತೀವಿ, ನಾವ್ ಯಾರು ಪ್ರೀತಿಸ್ತಾರೋ ಅವ್ರ ಚಟ್ಟೆ ಪ್ರೀತಿಸ್ತೀವಿ. ಬಟ್ ಇವಾಗ ಮೈಂಡ್ ಸೆಟ್ ಚೇಂಜ್ ಮಾಡ್ಕೋಬೇಕು. ನಮ್ ಜೊತೆ ಯಾರು ಮಾತಾಡ್ಲಿ ಬಿಡ್ಲಿ, ಯಾರು ಪ್ರೀತಿಸ್ಲಿ ಬಿಡ್ಲಿ, ನಾನು ಹೋಗಿ ಫಸ್ಟ್ ಅವ್ರ ಜೊತೆ ಮಾತಾಡ್ತೇನೆ. ಕಾರಣ ಅಂದ್ರೆ ಮುಂಬರುವ ದಿನಗಳಲ್ಲಿ ನನ್ನ ತಂದೆಗೆ ನಾನು ಮಗು ಆಗ್ಬೇಕು, ಮಕ್ಕಳಾಗಬೇಕು. ಹಾಲೆಲೂಯಾ, ಹಾಲೆಲೂಯಾ. ಅದಕ್ಕೋಸ್ಕರವಾಗಿ ನಿಮ್ ಮೈಂಡ್ ಸೆಟ್ ಚೇಂಜ್ ಮಾಡ್ಕೊಳ್ರಿ. ಆಮೇಲೆ ದೇವರ ಹೇಳ್ತಾರೆ, ಬಂದ್ರೆ ನಿನಗೆ ಬರಬೇಕಾಗಿರುವಂತ ಆಶೀರ್ವಾದಗಳನ್ನ ಯಾವ ದುಷ್ಟ ಶಕ್ತಿ ನಿನ್ನಿಂದ ಅದು ತಡೆಯಲಿಕ್ಕೆ ಆಗಂಗಿಲ್ಲ. ಯಾಕಂದ್ರೆ ಆತನು ಮನಸ್ಸು ಮಾಡಿದ್ದಾನೆ, ನಾನು ತಗೋತೇನೆ, 3 ದಿನ ಕೆಲಸ ಇಲ್ಲ. ಹಾಲೆಲೂಯಾ. ಹೀಗೆ ಮಾಡಿದರೆ ನೀವು ಪರಲೋಕದಲ್ಲಿರುವ ನಿಮ್ಮ ತಂದೆಗೆ ಮಕ್ಕಳಾಗುವೆ. ಹೆಂಗ್ ಮಾಡಿದ್ರ?
ಮಾತಾಡ್ರಿ ಕೇಳಿಸ್ರಿ. ನೀವು ದೇವರಿಗೆ ಮಕ್ಕಳ ಆಗ್ಬೇಕಂದ್ರ, ದೇವರಿಗೆ ನೀವು ಮಕ್ಕಳ ಆಗ್ಬೇಕಂದ್ರ ನೀವು ವೈರಿಗಳನ್ನು ಪ್ರೀತಿಸಿ. ಇವತ್ತು ಸಭೆ ಬಿಡದ ಒಂದು ಕೆಲಸ ನಿಮ್ಗೆ ನಿಮ್ ವೈರಿ ಯಾರೋ ಹೋಗ್ರಿ. ನಾನು ಬಿಲಿಯರ್ ಬಗ್ಗೆ ಮಾತಾಡುತ್ತಿಲ್ಲ. ನೀವಿರುವಂತ ಮನೆ, ನೀವಿರುವಂತ ಏರಿಯಾ, ನೀವಿರುವಂತ ಕೆಲಸ, ನೀವಿರುವಂತ ವ್ಯಾಪಾರ ಮಾಡಿ ನೋಡಿ. ನಿಮ್ ವ್ಯಾಪಾರ ಡಬಲ್ ಆಗ್ತದೆ, ನಿಮ್ಮ ಕೆಲಸದಲ್ಲಿ ದೇವರು ಪ್ರಮೋಷನ್ ಕೊಡ್ತಾರೆ, ನಿಮ್ಮ ಮನೆ ದೇವರು ಅಭಿವೃದ್ಧಿಗೆ ತರ್ತಾರೆ. ಹಾಗೆ ಎಷ್ಟೋ ಜನ ಗೊತ್ತ್ರಿ, ತಮ್ಮ ಕೆಲಸ ಮಾಡೋ ಸ್ಥಳದಲ್ಲಿ ಇನ್ನೊಬ್ಬ ಜೊತೆ ಮಾತಾಡಂಗಿಲ್ಲ ಅವರು. ಹಲೋ, ಕೆಲಸ ಮಾಡುವ ಸ್ಥಳದಲ್ಲಿ ಇನ್ನೊಬ್ಬ ಜೊತೆ ಮಾತಾಡಂಗಿಲ್ಲ. ದೇವ್ರು ಹೇಳ್ತಾರಪ್ಪ ಅಂದ್ರೆ, ಕಣ್ಣಿಗೆ ಕಾಣುವಂತ ಕೆಲಸಗಾರನ ಪ್ರೀತಿ ಮಾಡದೆ ಹೋದ್ರೆ ಕಣ್ಣಿಗೆ ಕಾಣದಿರುವಂತ ನನ್ನನ್ನು ಹೆಂಗ್ ಪ್ರೀತಿ ಮಾಡ್ತಿ? ಅದಕ್ಕೋಸ್ಕರವಾಗಿ ನಿನ್ನ ಮೈಂಡ್ ಸೆಟ್ ಅನ್ನು ಚೇಂಜ್ ಮಾಡ್ಕೋ. ಅವ ನನ್ನ ಬಗ್ಗೆ ಇರುತ್ತಾನೋ ಗೊತ್ತಿಲ್ಲ, ಅವ ನನ್ನ ಬಗ್ಗೆ ಏನು ವಿಚಾರ ಮಾಡ್ತಾನೆ ಗೊತ್ತಿಲ್ಲ, ಬಟ್ ನಾನು ಹೋಗ್ತೇನೆ, ನಾನು ಹೋಗಿ ಅವನ ಸಂಗಡ ಒಂದಾಗ್ತೇನೆ. ಆಮೇಲೆ ಒಂದನ ಕಾಣಿಕೆನ ನಾನು ದೇವರಿಗೆ ಕೊಡ್ತೇನೆ. ಹಲ್ಲೆಲೂಯಾ. ಯೆಹೋವನು ವಿಧೇಯತ್ವಕ್ಕೆ ಮೆಚ್ಚುವಷ್ಟು ಯಜ್ಞ ಹೋಮಗಳಿಗೆ ಮೆಚ್ಚುತ್ತಾನೋ. ಹಲ್ಲೆಲೂಯಾ. ನೀವೆಷ್ಟೇ ಯಜ್ಞ ಮಾಡ್ಬೋದು, ನೀವೆಷ್ಟೇ ನಿಮಗೆ ಹೊಡ್ಕೋಬಹುದು, ನೀವೆಷ್ಟೇ ನೀವು ಉಪವಾಸ ಮಾಡ್ಬೋದು, ಏನೇ ಮಾಡ್ಬೋದು, ಬಟ್ ಏನಪ್ಪ ಅಂದ್ರೆ ನೀವು ವಾಕ್ಯಕ್ಕೆ ವಿಧೇಯರ ಆಗ್ಲಿಲ್ಲ ಅಂದ್ರೆ ಅವೆಲ್ಲ ಕೂಡ ವ್ಯರ್ಥ ವ್ಯರ್ಥ ವ್ಯರ್ಥ. ಹಲ್ಲೆಲೂಯಾ. ಹೀಗೆ ಮಾಡಿದ್ರೆ ನಿಮಗೆ ಹೀಗೆ ಮಾಡಿದರೆ ನೀವು ಪರಲೋಕದಲ್ಲಿರುವ ನಿಮ್ಮ ತಂದೆಗೆ ಹಲ್ಲೆಲೂಯಾ ಹೇಳ್ರಿ. ಹೀಗೆ ನಾನು ಮಾಡಿದರೆ ಪರಲೋಕದಲ್ಲಿರುವ ನನ್ನ ತಂದೆಗೆ ಮಕ್ಕಳಾಗ್ತೇನೆ. ಹಲ್ಲೆಲೂಯಾ ಹಲ್ಲೆಲೂಯಾ. ಹಾ, ನೆಕ್ಸ್ಟ್. ಆತನು ಕೆಟ್ಟವರ ಮೇಲೆಯೂ ಒಳ್ಳೆಯವರ ಮೇಲೆಯೂ ತನ್ನ ಸೂರ್ಯನು ಮೂಡುವಂತೆ ಮಾಡುತ್ತಾನೆ. ಏನ್ ಮಾಡ್ತಾನೆ ಆತನು? ಕೆಟ್ಟವರ ಮೇಲೆಯೂ ಒಳ್ಳೆಯವರ ಮೇಲೆಯೂ ತನ್ನ ಸೂರ್ಯನು ಆತನು ಮೂಡುವಂತೆ. ಏನು ಈ ಪೃಥ್ವಿಗೆ ಎರಡು ಸೂರ್ಯ ಅದಾವ? ಬಿಳಿಯೂರಿಗೆ ಒಂದು ಸೂರ್ಯ ಬೇರೆ, ಅನ್ಬಿಳಿಯೂರಿಗೆ ಸೂರ್ಯ ಬೇರೆ ಅದಾವ. ನೀ ಯಾವ ಬಿಸಿಲು ತಿಂತಿ ಅವರು ಅದೇ ಬಿಸಿಲು ತಿಂತಾರ. ನೀ ಯಾವ ನೆರಳಾಗಿರ್ತಿ ಅವರು ಅದೇ ನೆರಳಾಗಿರ್ತಾರ. ದೇವರೇ ನಮ್ಮನ್ನ ಭೇದ ಭಾವ ಮಾಡಲಿಲ್ಲ ಅಂದ್ರ ನೀನು ನಾನು ಯಾರು ಭೇದ ಮಾಡಕ? ನಂದು ಆ ಜಾತಿ, ನಂದು ಈ ಜಾತಿ, ನಂದು ಅದು, ನಂದಿದು, ಸ್ಟ್ರೈಕ್ ಮಾಡ್ದೆ, ಹೊಡೆದಾಡ್ದೆ, ಕುಣಿದಾಡ್ದೆ, ಜಿಗಿದಾಡ್ದೆ, ಸುಟ್ಕೊಂಡೆ. ಬರ್ರಿ ಬರ್ರಿ ಐದು ಬರ್ರಿ ದೇವ್ರಿಗೆ. ಅದಕ್ಕೊಂದು ಸಪಡ ಸ್ಥಳ ದೇವ್ರ ಅಂತ. ಹಲ್ಲೆಲೂಯಾ ಹಲ್ಲೆಲೂಯಾ ಹಲ್ಲೆಲೂಯಾ. ನನ್ನ ವೈರಿಗಳನ್ನು ಪ್ರೀತಿಸ್ತೇನೆ, ನನ್ನ ವೈರಿಗಳನ್ನು ಪ್ರೀತಿಸ್ತೇನೆ. ಬೈಬಲ್ ಹೇಳ್ತೇನೆ ಬಂದ್ರೆ, ಯಾವ ಮನುಷ್ಯ ಕುಮಾರನ ಮುಂದೆ ಪರಲೋಕಕ್ಕೆ ಹೋದಾಗ ಯೇಸು ಎಂದು ಒಪ್ಪಿಕೊಳ್ಳ ನೀವು, ಅದೇ ರೀತಿಯಾಗಿ ಪರಲೋಕದಲ್ಲಿ ಹೋದಾಗ ನಾನು ಕೂಡ ನಿಮ್ಮನ್ನ ನಾನು ಒಪ್ಪಿಕೊಳ್ಳಂಗಿಲ್ಲ. ದೇವ ವಾಕ್ಯ ಹೇಳ್ತಾರೆ ಬಂದ್ರೆ, ಆತನು ಕೆಟ್ಟವರ ಮೇಲೆಯೂ ಒಳ್ಳೆಯವರ ಮೇಲೆಯೂ ತನ್ನ ಸೂರ್ಯನು ಮೂಡುವಂತೆ ಮಾಡುತ್ತಾನೆ. ನೀತಿವಂತರ ಮೇಲೆಯೂ ಅನೀತಿವಂತರ ಮೇಲೆಯೂ ಮಳೆ ಸುರಿಸುತ್ತಾನೆ. ನಿಮಗೆ ಪ್ರೀತಿ ತೋರಿಸುವವರನ್ನೇ ನಿಮಗೆ ಪ್ರೀತಿ ತೋರಿಸುವವರನ್ನೇ ಏನ್ ತೋರಿಸುವರನ್ನೇ? ನಿಮಗೆ ಪ್ರೀತಿ ತೋರಿಸುವವರನ್ನೇ ನೀವು ಪ್ರೀತಿಸಿದರೆ ಫಲ ಏನು? ಲಾಭ ಏನು? ಲಾಭ ಏನ್ರಿ? ಲಾಭ ಏನು? ಬೈಬಲ್ ಹೇಳ್ತದೆ, ನಿಮಗೆ ಪ್ರೀತಿ ತೋರಿಸುವವರನ್ನೇ ನೀವು ಪ್ರೀತಿಸಿದರೆ ಲಾಭ ಏನು? ಫಲ ಏನು? ಏನಾದ್ರು ಫಲ ಇದೆಯಾ? ಏನಾದ್ರು ಫಲ ಇದೆಯಾ? ಅಲ್ಲಿ ಸ್ವಾರ್ಥ ಇದೆ. ಯಾಕೆ? ನಾನು ಇವ್ರನ್ನ ಪ್ರೀತಿ ಮಾಡ್ತೇನೆ, ಇವರು ನನ್ನನ್ನು ಕೂಡ ಪ್ರೀತಿ ಮಾಡ್ತಾರೆ. ಹಲ್ಲೆಲೂಯಾ. ಪ್ರತಿದಿನ ಬೆಳಗ್ಗೆ ಎದ್ದ ಮೇಲೆ ನಾವು ಒಬ್ಬರು ನೋಡ್ತೀವಿ, ಪ್ರತಿದಿನ ಬೆಳಗ್ಗೆ ಎದ್ದ ಮೇಲೆ ನಾವು ಒಬ್ಬರ ಜೊತೆ ಮಾತನಾಡ್ತೀವಿ. ಅದಕ್ಕೋಸ್ಕರವಾಗಿ ನಾವು ಒಬ್ಬರ ಸಂಗಡ ಒಬ್ಬರು ಚೆನ್ನಾಗಿರ್ತೇವೆ. ಹೆಸರು ಬಟ್ ಬೈಬಲ್ ಹೇಳ್ತೇನಪ್ಪ ಅಂದ್ರೆ,
ನಿಮಗೆ ಪ್ರೀತಿ ತೋರಿಸುವವರನ್ನೇ ನೀವು ಪ್ರೀತಿಸಿದರೆ ಹಾ. ಫಲವೇನು? ಹಾ. ಭ್ರಷ್ಟರು ಹಾಗೆ ಮಾಡುವುದಿಲ್ಲವೇ? ಹಾ. ನಿಮ್ಮ ಸಹೋದರರಿಗೆ ಹಾ. ಮಾತ್ರ ನೀವು ಮರ್ಯಾದೆ ಕೊಟ್ಟರೆ ಏನು ಹೆಚ್ಚು ಮಾಡಿದ ಹಾಗಾಯಿತು? ಹಾ. ಯಾರಿಗೆ? ನಿನ್ನ ಸೋದರಿಗೆ ಮರ್ಯಾದೆ ಕೊಡ್ತಿ, ಬೇರೆ ಸೋದರಿಗೆ ಯಾವಾಗಲೇ ಮಾರನೆ ಒಂದನೇ ಹೆಚ್ಚಿ ತೋರ್ಕೊಂಡು. ಹಲೋ, ನಿಮ್ಗೆ ಗೊತ್ತ್ರಿ 4 ಸುವಾರ್ತೆ ಅದಾವ. ಎಷ್ಟು ಸುವಾರ್ತೆ ಅದಾವ? 5 ಸುವಾರ್ತೆ ಯಾರು? ಜೋರಾಗಿ ಹೇಳ್ರಿ. ನಾವೇ ಅನ್ನೋದು ಬೇರೆ, ನಾನೇ ಅನ್ನೋದು ಬೇರೆ. ಏನ್ರಿ? ನಾನೇ 5 ಸುವಾರ್ತೆ ನಾನೇ. ಹಲ್ಲೆಲೂಯಾ. ಇಟ್ಕೊಡ್ರಿ. ಅಶೋಕ್ ಬರೋ ಸುವಾರ್ತೆ, ಪ್ರಕಾಶ್ ಬರೋ ಸುವಾರ್ತೆ, ಸುಭಾಷ್ ಬರೋ ಸುವಾರ್ತೆ, ಶಿವ ಬರೋ ಸುವಾರ್ತೆ, ವೆಂಕಟೇಶ್ ಬರೋ ಸುವಾರ್ತೆ, ಜ್ಯೋತಿಷ್ ಬರೋ ಸುವಾರ್ತೆ, ಲಕ್ಷ್ಮೀ ಬರೋ ಸುವಾರ್ತೆ, ಪ್ರಭಾಸ್ ಬರೋ ಸುವಾರ್ತೆ, ಸುಜಾಸ್ ಬರೋ ಸುವಾರ್ತೆ, ನೀವೆಲ್ಲ ಬರೋ ಸುವಾರ್ತೆ. ಹೇಳ್ತಿರ್ತದಲ್ರಿ. ಹಲ್ಲೆಲೂಯಾ. 4 ಸುವಾರ್ತೆ ನಾವು ಓದ್ತೀವಿ, ಬಟ್ ನಮ್ಮ ಸುವಾರ್ತೆ ದೇವರು ಓದ್ತಾರೆ. ಯಾರು ಓದ್ತಾರ? ಯಾರು ಓದ್ತಾರ? ದೇವರು ಓದ್ತಾರೆ. ಅದಕ್ಕೋಸ್ಕರವಾಗಿ ಈ 4 ಸುವಾರ್ತೆ ನಾವು ಓದ್ತೀವಿ, ಎಲ್ಲರೂ ಓದ್ತಾರ. ಬಟ್ ನಿಮ್ಮ ಸುವಾರ್ತೆ, ನಿಮ್ಮ ಜೀವನ ಬಗ್ಗೆ ಸ್ಟಡಿ ಆತನು ಮಾಡೋರಾಗಿದ್ದಾನೆ. ಆತನ ಕಣ್ಣಿಗೆ ನಿಮ್ಮ ಜೀವಿತ ಸರಿಯಾಗಿ ಕಂಡ್ರೆ ಹಲ್ಲೆಲೂಯಾ, ನಿಮ್ಮನ್ನು ಹಿಡಿಲಿಕ್ಕೆ ಯಾರಿಂದಲೂ ಕೂಡ ಅಸಾಧ್ಯ ಇಲ್ಲ. ಹಲ್ಲೆಲೂಯಾ. ಹಲ್ಲೆಲೂಯಾ. ಭ್ರಷ್ಟರು ಹಾಗೆ ಮಾಡೋದಿಲ್ಲವೇ? ನಿಮ್ಮ ಸೋದರರಿಗೆ ಮಾತ್ರ ನೀವು ಮರ್ಯಾದೆ ಕೊಟ್ರೆ ಏನು ಹೆಚ್ಚು ಮಾಡಿದಾಗಾಯ್ತು? ಮುಂದೆ ಅನ್ಯ ಜನಗಳು ಸಹ ಹಾಗೆ ಮಾಡುವುದಿಲ್ಲವೇ? ಆದುದರಿಂದ ಪರಲೋಕದಲ್ಲಿ ಇರುವ ನಿಮ್ಮ ತಂದೆ ಯಾವ ದೋಷವು ಇಲ್ಲದವನಾಗಿರುವಂತೆ ನೀವು ಕೂಡ ದೋಷವಿಲ್ಲದವರಾಗಿರ್ರಿ. ಹಲ್ಲೆಲೂಯಾ. ನಾವು ವಚನ ಓದ್ತೀವಿ. ಎಫೆಸೀಯರ ಪತ್ರಿಕೆ 1:3 ವಚನ ಓದ್ತೀವಿ. ಆತನು ಪರಲೋಕದಲ್ಲಿನ ಸಕಲ ಆತ್ಮವರಗಳನ್ನ ಕ್ರಿಸ್ತ ಯೇಸುವಿನಲ್ಲಿ ನಮಗೆ ದಯಪಾಲಿಸಿದ್ದಾನೆ. ಹೇಗೆಂದ್ರೆ ನಾವು ಪ್ರೀತಿಯಲ್ಲಿ ನಡೆದು ಆತನ ಸನ್ನಿಧಿಯಲ್ಲಿ ಪರಿಶುದ್ಧರು, ದೋಷವಿಲ್ಲದವರು ಆಗಿರಬೇಕೆಂಬುದಾಗಿ ನಮ್ಮನ್ನು ಜಗತ್ತು ಮುಂಚಿತವಾಗಿ ಕ್ರಿಸ್ತನಲ್ಲಿ ನಮ್ಮನ್ನು ಆತನು ಆರಿಸಿಕೊಂಡಿದ್ದಾನೆ. ಹಲ್ಲೆಲೂಯಾ. ಹೇಳ್ರಿ, ನೀವೆಲ್ಲರೂ ಆಯಲ್ಪಟ್ಟ ಜನಾಂಗವಾಗಿದ್ದೀರಿ. ಆಯಲ್ಪಟ್ಟ ಜನಾಂಗವಾಗಿದ್ದೀರಿ. ಆಯಲ್ಪಟ್ಟ ಜನಾಂಗವಾಗಿದ್ದೀರಿ. ಎದಕ್ಕೆ ಆಯಲ್ಪಟ್ಟಿದ್ದೀವಿ? ಎದಕ್ಕೆ ಆಯಲ್ಪಟ್ಟಿದ್ದೀವಿ? ಎದಕ್ಕೆ ಆಯಲ್ಪಟ್ಟಿದ್ದೀವಿ ನಾವು? ಓಕೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೇವರು ಹಾ. ತಂದೆಯೂ ಆಗಿರುವ ಆತನಿಗೆ ಸ್ತೋತ್ರ. ಹಾ. ಆತನು ಪರಲೋಕದಲ್ಲಿನ ಸಕಲ ಆತ್ಮೀಯ ವರಗಳನ್ನು ಹಾ. ನಮಗೆ ಕ್ರಿಸ್ತ ಯೇಸುವಿನಲ್ಲಿ ಅನುಗ್ರಹಿಸಿದ್ದಾನೆ. ಕೇಳಿಸ್ಕೊಳ್ಳಿ. ಯಾರಿಗೆ ಅನುಗ್ರಹಿಸಿದ್ದಾನೆ? ಇಲ್ಲಿ ಏನಾದ್ರು ಜಾತಿ ಬರ್ತೈತ? ಧರ್ಮ ಬರ್ತದ? ಬರೀ ಕ್ರೈಸ್ತರಿಗೆ ಮಾತ್ರ ಬರ್ತದ? ನಮಗೆ. ಯಾರಿಗೆ? ಯಾರಿಗೆ? ಆ ನಮಗೆ ಅನ್ನೋರು ಎಂತವರಾಗಿರ್ಬೇಕು? ಮುಂದೆ ಹೋದ. ಹೇಗೆಂದರೆ ನಾವು ಪ್ರೀತಿಯಲ್ಲಿ ನಡೆದು ಹೆಂಗ್ ನೋಡ್ಬೇಕು ನಾವು? ಹೇಳ್ರಿ. ಎಲ್ಲಿ? ನಾವು ಪ್ರೀತಿಯಲ್ಲಿ ಇರಬೇಕು, ಪ್ರೀತಿಯಲ್ಲಿ ನಡಿಬೇಕು. ನೆಕ್ಸ್ಟ್ ಹೇಳ್ತಾರೆ, ಇದೇ ಪ್ರೀತಿಯಲ್ಲಿ ನಡೀತಾ 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 ಆತನ ಸನ್ನಿಧಿಯಲ್ಲಿ ಸೇರ್ಬೇಕು. ಎಷ್ಟು ಜನಕ್ಕೆ ಅರ್ಥ ಆಗೋದು ಗೊತ್ತಿಲ್ಲ, ಕೇಳಿಸ್ಕೊಂಡ್ರೆ. ಹೇಗೆಂದರೆ ನಾವು ಪ್ರೀತಿಯಲ್ಲಿ ನಡಿಬೇಕು. ಎಲ್ಲಿ ನಡಿಬೇಕು? ಎಲ್ಲಿ ನಡಿಬೇಕು? ಇದರಲ್ಲಿ ನಡಿಬೇಕು. ಪರಲೋಕದಲ್ಲಿನ ಸಕಲ ಆತ್ಮೀಯ ವರಗಳು ನಿನಗೆ ಬೇಕಂದ್ರೆ ಫಸ್ಟ್ ಏನ್ ಪಾದ್ರೆ ನಿನ್ನ ಪ್ರೀತಿಯಲ್ಲಿ ನಡಿಬೇಕು. ಎಲ್ಲಿ ನಡಿಬೇಕು? ಎಲ್ಲಿ ನಡಿಬೇಕು? ಈ ಪ್ರೀತಿ ನಮ್ಮನ್ನು ನಡೆದು ಈ ಪ್ರೀತಿ ನಮ್ಮನ್ನ ದೇವರ ಸನ್ನಿಧಾನ ಒಯ್ತಾನೆ. ಹಲ್ಲೆಲೂಯಾ. ಎಲ್ಲಿ ಹೋಯ್ತು ನಮ್ಮನ್ನ? ದೇವರ ಸನ್ನಿಧಾನ. ಇದು ಪ್ರೀತಿ ನಮ್ಮನ್ನ ಹೋಯ್ತಾರೆ. ಆಮೇಲೆ ನಾವು ನೋಡ್ತೇನಪ್ಪ ಅಂದ್ರೆ ಈ ದೇವರ ಸನ್ನಿಧಾನ ಹೋದಾಗ ನಾವು ಪರಿಶುದ್ಧರಾಗ್ತೇವೆ. ಪರಿಶುದ್ಧರು, ದೋಷವಿಲ್ಲದವರು ಆಗಿರಬೇಕೆಂದು ನಮ್ಮನ್ನ ಜಗತ್ತುತ್ಪತ್ತಿಗಿಂತ ಮುಂಚೆ ಕ್ರಿಸ್ತನಲ್ಲಿ ಆತನು ಆದೇಶ ಮಾಡಿದ್ದಾನೆ.
ಸ್ತೋತ್ರ.